ನಮಸ್ಕಾರ ವೀಕ್ಷಕ ಬಂಧುಗಳೇ. ನಮ್ಮ ಸಹೋದ್ಯೋಗಿ ಮಿತ್ರರೊಡನೆ ಅವರ ಮಿತ್ರರ ಒಂದು ಮನೆಗೆ ಭೇಟಿ ಕೊಟ್ಟಿದ್ವಿ. ಇವರು ಬಂದು MSW ಪದವೀಧರರು. ಸುಮಾರು 12 ವರ್ಷಗಳ ಮುಂಚೆ MSWನ 15 ವರ್ಷಗಳ ಮುಂಚೆ ಅನಿಸ್ತದೆ MSWನ ಮುಗಿಸಿ ಬೆಂಗಳೂರಿನ ಕಂಪನಿಗಳಲ್ಲಿ HR ಆಗಿ ಕೆಲಸ ಮಾಡಿ ಅದನ್ನು ಬೇಸರ ಅಂದರೆ ತಮಗೆ ಕೃಷಿಯಲ್ಲಿ ಭಾಳ ಆಸಕ್ತಿ ಇದ್ರಿಂದ ಅವರು ತಮ್ಮ ಹಳ್ಳಿಗೆ ಬಂದು ಸೆಟ್ಲಾಗಿ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಪಕ್ಕದ ಒಂದು ಹಳ್ಳಿಯಲ್ಲಿ ಸೆಟ್ಲಾಗಿದ್ದಾರೆ. ಅವ್ರದ್ದೇ ಊರಲ್ಲಿ ಕೃಷಿ ಬಗ್ಗೆ ಭಾಳ ಆಸಕ್ತಿ ಇರತಕ್ಕಂಥವ್ರು. ಹಾಗೆ ಎಲ್ಲ ರೀತಿಯ ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಮೇಕೆಗಳು, ಮೀನು ಈ ಥರದ್ದೆಲ್ಲ ಅವರು ಮಾಡ್ತಾಯಿದ್ದಾರೆ. ಸೊ ಹಾಗೆ ಸುಮಾರು ನೋಡಿ 7 ಲಕ್ಷ ರೂಪಾಯಿಗಳ ಒಂದು ಮಷಿನ್ ಇದು ಶೈಲೇಜ್ ಮಾಡುವಂಥದ್ದು. ಮೇವನ್ನು ಕಟ್ ಮಾಡಿ ಒಂದು ಕವರ್ನಲ್ಲಿ 50 kg ಹಿಡಿಯುವಂತಹ ಈ ಕವರ್ನಲ್ಲಿ ತುಂಬಿ ಕಂಪ್ರೆಸ್ ಮಾಡಿ ತುಂಬುವಂಥ ಮಷಿನ್ ಇದು. ಸೊ ಇದನ್ನು KGಗೆ 7 ರೂಪಾಯಿ ಅಂತೆ ಮಾರಾಟನೂ ಮಾಡ್ತಾರೆ ಅಥವಾ ಅವ್ರಿಗೂ ಸಹ ಬಳಸ್ಕೋತಾರೆ. ಸ್ಟೋರೇಜ್ ಸಹ ಮಾಡಿ ಇಟ್ಕೊಳ್ಬಹುದಾದಂಥ ಒಂದು ಪದ್ಧತಿಯ ಮಷಿನ್ ಇದು. 7 ಲಕ್ಷ ರೂಪಾಯಿಗಳ ಮಷಿನ್. ಅದರೊಟ್ಟಿಗೆ ಕುರಿ ಮೇಕೆ ಸಾಕಾಣಿಕೆಯನ್ನು ಮಾಡ್ತಾಯಿದ್ದಾರೆ. 5,000 ರೂಪಾಯಿಗಳವರೆಗೆ ಅಂದರೆ 800 ರೂಪಾಯಿಯಿಂದ 5,000 ರೂಪಾಯಿಗಳವರೆಗೆ KGಗೆ ಮಾರಾಟ ಆಗುವಂತಹ ತಳಿಗಳನ್ನು, ಮೇಕೆ ಮತ್ತು ಕುರಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಹಾಗೆ ಹಸುಗಳನ್ನು ರಾಜಸ್ಥಾನ್ ಅಥವಾ ಬೇರೆ ಬೇರೆ ತಳಿಗಳೆಲ್ಲ ಒಂದು ಹಸುಗಳನ್ನು ಸಾಕಣೆ ಮಾಡ್ತಾಯಿದ್ದಾರೆ. ಹೋರಿಗಳು ಸಹ ಇದ್ದಾವೆ ಇದರಲ್ಲಿ ಬ್ರೀಡಿಂಗಿಗೆ. ಹಾಗೆ ದಿನಕ್ಕೆ 30 ಲೀಟ್ರಿಗೂ ಹಾಲು ಕೊಡುವಂಥ ಹಸುಗಳು ಸಹ ಇಲ್ಲಿ ಇದ್ದಾವೆ. ಎಲ್ಲ ಇವರೇ ಮಾಡ್ತಾರೆ. ಯಾರೇ ಆಳುಗಳನ್ನು ಇಟ್ಕೊಂಡಿಲ್ಲ, ಲೇಬರ್ಗಳನ್ನ ಇಟ್ಕೊಂಡಿಲ್ಲ. ಇವ್ರ ಮನೆಯವರೇ ಗಂಡ ಹೆಂಡತಿ, ಅಣ್ಣ ಅತ್ತಿಗೆ ಈ ರೀತಿಯಾಗಿ ಅವರು ಕೃಷಿಯನ್ನು ಮಾಡ್ತಾಯಿದ್ದಾರೆ. ಮೀನು ಸಾಕಾಣಿಕೆಯನ್ನು ಸಹ ಮಾಡಿದ್ದಾರಂತೆ. ಬಟ್ ಅಲ್ಲಿಯ ವಿಡಿಯೋವನ್ನು ಮಾಡಲಿಕ್ಕಾಗಲಿಲ್ಲ. ಒಂದು ಅನಿರೀಕ್ಷಿತ ಭೇಟಿಯಾಗಿದ್ದರಿಂದ ನಾನು ಪೂರ್ಣವಾಗಿ ಈ ವಿಡಿಯೋವನ್ನು ಮಾಡಲಿಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಅವರ ಇಂಟರ್ವ್ಯೂವನ್ನು ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯ ವಿಡಿಯೋವನ್ನು ನಾನು ಮಾಡ್ತೇನೆ. ಸದ್ಯಕ್ಕೆ ನಾನು ಮಾಡಿದಂತಹ ಈ ಒಂದಷ್ಟು ಮಾಹಿತಿಗಳನ್ನ ಅವರಿಂದ ಮಾತಾಡಿದೆ ಅಷ್ಟೇ. ಅಷ್ಟು ಮಾಹಿತಿಗಳಿರ್ತಕ್ಕಂಥ ವಿಡಿಯೋವನ್ನು ನಿಮಗಾಗಿ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಸ್ವಲ್ಪ ಜಾಗ ಬಿಡ್ರಪ್ಪ. ಇದು ಜಾಗ ಬಿಡ ಸರ್, ಅದಕ್ಕೆ ಬಂದಿದೆ. ಜಾಗ ಬಿಡ್ರಪ್ಪ, ವೆಯ್ಟ್ ತಡೆಯಲ್ವಾ ಅಂತ. ಸರ್ ಇಲ್ಲ, ವೆಯ್ಟ್ ತಡೆಯಲ್ಲ ಅನ್ಸುತ್ತೆ. ಟಗರುಗಳು ಸರ್, ತನ್ಮೈ ನೋಡ್ಕೊಂಡ್ ಕಾಲಿಡ್ಲಾ.
ಒಬ್ಬೊಬ್ರು ಒಂದೊಂದು ಕ್ವಶನ್. ಇದು ಕಬ್ಬಿಣದ ಇದರಲ್ಲಿ ಮಿಡಲ್ ಅಲ್ಲಿ ಕಾಲಕೊಂಡು ಹೋಗ್ಬೇಕಂಡ್ರು. ವೆಯ್ಟ್ ಏನಾಗಲ್ವಾ? ವೆಯ್ಟ್ ತಡೆಯುತ್ತಾ? ಕೇಳಿ ಮಕ್ಕಳೇ, ಕೇಳಿಸ್ಕೊಳ್ರು. ಸ್ವಲ್ಪ ಬ್ಲ್ಯಾಕ್ ಹೆಡ್ಡಿಗೆ ಅದು F2 ಜನರೇಷನ್. ಅದು ಡಾರ್ಕ್ ಬರ್ತದೆ ಅಂತ ಅಂದರೆ ವೆಯ್ಟ್ ತೂಕ ಜಾಸ್ತಿ ಬರುತ್ತೆ. ಈ ನಮ್ಮ ನಾರ್ಮಲ್ ಏನು ಕೆಂಗುರಿ ಮತ್ತು ಈ ನಾರ್ಮಲ್ ನಾಟಿ ಇದೆಯಲ್ಲ, ಅದರಿಂದ ವೆಯ್ಟ್ ಅದು ಹೈಯೆಸ್ಟ್ ಬರೋದು. ಇದೊಂದು 6 ತಿಂಗಳಿಗೆ ಒಂದು 30 kg ಬಂದರೆ ಒಂದು 6 ತಿಂಗಳಿಗೆ 60-70 kg ಬರುತ್ತೆ. ಅದರದ್ದೇ ಮರಿಗಳೆಲ್ಲ ಇವೆ. ಇದು ಮರಿ ಅದ್ರದ್ದು ಗೊತ್ತಾಗುತ್ತೆ, ಶೇಪ್ ಮೋಸ್ಟ್ ಬಾಲೆಲ್ಲ ಅದು ಬಾಲಕ್ಕೆ ಟ್ಯಾಗ್ ಹಾಕಿದ್ರು. ಟಗರು ನೀವು ಈ ಕಡೆ ಬಂದ್ರೆ ಇದು ಬಿಜಾಪುರ ಗಿಳಿ ಮೂರ್ತಿ ಇದೆಯಲ್ಲ, ಅದೆಲ್ಲ ಬಿಜಾಪುರ. ಅವೆಲ್ಲ ನಾಟಿ ಆಡು, ಅವೆಲ್ಲ ಇದರದೇ ಮರಿಗಳನ್ನ ನಮ್ಮ ಆ ಕಡೆ ಹಾಕಿದ್ದು ಶಿಫ್ಟಿಂಗ್. ಅಂದ್ರೆ ಅಲ್ಲಿ ಗಂಡು ಮರಿಗಳು ಅವೆಲ್ಲ ಟಗರುಗಳು ಎಲ್ಲ ಚಿತ್ರದುರ್ಗದಿಂದ. ಇವು ಚಿತ್ರದುರ್ಗ, ಬೆಂಗಳೂರು. ಸಾಕಾಗಿದೆ ಅದು ವೈಟ್ ನಿಮ್ಮ ಕಡೆ ಅಂತಲ್ಲ ಸೌತ್ ಆಫ್ರಿಕಾ ಅಂತ ಕಣ ಇರಲ್ಲ. ಯಾವುದೋ ಒಂದು ಸೌತ್ ಆಫ್ರಿಕಾ ಅವನು ಸೌತ್ ಆಫ್ರಿಕಾ ಪಾತ ಆ ಕಡೆ ಇದೆ ಲಾಸ್ಟಲ್ಲಿ. ಸೌತ್ ಆಫ್ರಿಕಾ ಅದೇ ಕಣ, ಟ್ಯಾಂಕ್ ಕಲರ್ ಇದೆಯಲ್ಲ ಅಲ್ಲಿ ಆ ನಾಮ ಆ ಕಡೆ ಬರ್ತಾ ಇದೆಯಲ್ಲ ಬಿಳಿದು, ಅದು ಸೌತ್ ಆಫ್ರಿಕಾ. ಮತ್ತೆ ಇವೆಲ್ಲ ನಾಟಿ. ಇದು ಬಂದು ಬೀಟಲ್, ಇದು ಬೀಟಲ್. ಇವೆಲ್ಲ ಬೀಟಲ್ದೇ ಮರಿ. ಅದು ನಾಟಿ, ಅದು ಉಸ್ಮಾನಾಬಾದಿ. ಇಲ್ಲಿದೆ ನೋಡಿ, ಇದು ಉಸ್ಮಾನಾಬಾದಿ. ಇದು ಬೀಟಲ್, ಅದು ಉಸ್ಮಾನಾಬಾದಿ. ಆ ಸೈಡ್ಲಿ ಇದೆಯಲ್ಲ ಟ್ಯಾಂಕ್ ಕಲರು ರೆಡ್ಡಿಸ್ಟ್ ಸ್ವಲ್ಪ, ಅದು ಬೀಟಲ್ಲೇ. ಇದು ಜಮನಾಪರಿ. ಇದು ಕಿವಿ ಉದ್ದ ಇರೋದು ಜಮನಾಪರಿ. ಜಮನಾಪರಿ ಇದು ಇದೆಷ್ಟು, ಯಾವ ಥರ ಇದೆ ರೇಟ್ ಸರ್? ಸೌತ್ ಆಫ್ರಿಕಾ ಬಂದು ಕೆಜಿಗೆ 2000, ಕೆಜಿಗೆ 2000 ರೂಪಾಯಿ. ಅದು ಡಾರ್ಫರ್ ಬಂದು 5,000 ಕೆಜಿಗೆ. ಜಮನಾಪರಿ ಎಲ್ಲ ಮಾಮೂಲಿ ಒಂದು 700-800 ರೂಪಾಯಿ ಲೆಕ್ಕ ಬರುತ್ತೆ. ಎಲ್ಲಿ ಸೇಲ್ ಮಾಡೋದು? ಇಲ್ಲಿಂದ ಕೊಟ್ಕೊಳ್ತಾರೆ, ನಮಗೆ ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲ ಕೇಳ್ಕೊ ಬರ್ತಾ ಇದ್ದಾರೆ, ಇಲ್ಲೇ ಬರ್ತಾರೆ, ನೋಡ್ತಾರೆ, ಅಡ್ವಾನ್ಸ್ ಕೊಟ್ಟು ಹೋಗ್ತಾರೆ. ಫುಡ್ ಯಾವ ಥರ ಸರ್? ಫುಡ್ನೆಲ್ಲ ಇದೆ. ಸೈಲೇಜ್ ಇದೆ, ನೇಪಿಯರ್ ಕಟ್ ಮಾಡಾಕ್ತೀವಿ, ಮತ್ತೆ ಸೈಲೇಜ್. ಬೇರೆ ಮಿಕ್ಸ್ ಮಾಡಲ್ಲ? ಮಿಕ್ಸ್ ಏನಿಲ್ಲ. ಮಿಕ್ಸ್ ಏನಾದ್ರು ಕೈ ತಿಂಡಿ ಸ್ವಲ್ಪ ಕೊಡ್ತೀವಿ, ವೆಟ್ ಕೇಕ್ ಇಲ್ಲ ಅಂದರೆ ಫೀಡ್ಸ್ ಮಿಕ್ಸ್ ಮಾಡಿಕೊಡ್ತೀವಿ ಅಷ್ಟೇ. ಏನ್ ಹೇಳಿ? ಅದು ಸೌತ್ ಆಫ್ರಿಕನ್ದು ಡಾರ್ಫರ್ ಅಂತಿದ್ದಾರೆ. ಈಗ ನಾನು ತಂದಿದ್ದ 25 kg ಮೇಲೆ 60,000 ರೂಪಾಯಿ, 65,000. 25 kg ಡಾರ್ಫರ್. ಅದು ಪ್ಯೂರ್ ಅಲ್ಲ, ಸೆಕೆಂಡ್ ಜನರೇಷನ್. ಎಷ್ಟು 5,000 ರೂಪಾಯಿ ಕೆಜಿನ? ಅದು ಪ್ಯೂರ್ 5,000. ಅಂದ್ರೆ ಅದು ಉಣ್ಣೆ ಎಲ್ಲ ಉದ್ರೋಗುತ್ತೆ, ಅದ್ರ ಮೈಲಿ ಉಣ್ಣೆ ಇಲ್ಲ. ಇದೆಲ್ಲ ನಾವು ತೆಗ್ದಿದ್ದು ನೋಡಿ, ಇಲ್ಲಿ ಇಲ್ಲೊಂದು ಬ್ಲ್ಯಾಕ್ ಕಲರ್ ಡ್ರೆಸ್ ಮಾಡಿದೀವಿ ನೋಡಿ, ಅದು ಮಿಷಿನ್ಲಿ ತೆಗ್ದಿದ್ದು. ಚಿತ್ರದುರ್ಗದ್ದು ಪರಶುರಾಮಪುರ ಮರಿ ಅಂತೇಳಿ ಇದು ಬರ್ತಾ ಇದೆ ಬ್ಲ್ಯಾಕ್. ಎಷ್ಟು? ಅದು ಮಾಮೂಲಿ ರೇಟ್, 5,000 ರೂಪಾಯಿ ಕೆಜಿ. ಅದು ಅಲ್ಲಿದೆ ನೋಡಿ, ಅದು ಪ್ಯೂರ್ ಅಲ್ಲ. ಈಗ ಏನೊಂದು 25 kg ಮರಿ 5 ಲಕ್ಷ 3 ಲಕ್ಷ ಇರ್ತಾರೆ ಒಂದು ಮರಿಗೆ. ಚಿಕ್ಕ ಮರಿ ಮೇವು ತಿನ್ನಂತ ಅಷ್ಟೇ. ಇದೆಲ್ಲ ನೋಡಿ ಇವಾಗ ಹಾಕಿರೋ ಮರಿಗಳು ಇವೆಲ್ಲ. ಹುಟ್ಟಿದ ಮರಿ ಇದ್ರ ಯಾವ ಬ್ರೀಡ್ ಅದು? ಯಾವ್ದು? ಗಿಳಿಮುತಿ, ಬಿಜಾಪುರ ತಳಿ, ಮೌಳಿ ಅಂತ ಹೇಳ್ತೀವಿ. ಮೌಳಿ ಎಷ್ಟು ಕೆಜಿ ಸರ್? ಅದು ಗಂಡು ನಮ್ಮ ಹತ್ರ 80 kg ಗಂಟೆ ಬಂದಿದೆ. 80 kg. ರೇಟ್ ನಾರ್ಮಲ್ 25-30 ಸಾವಿರಕ್ಕೆ ಬೆಂಗಳೂರಿಗೆ ಕೊಟ್ಟು ಕಳಿಸ್ತೀವಿ. ಅದು 105 kg ಬರುತ್ತೆ ಡಾರ್ಫರ್.
ಹೌದಾ? ಅಂದ್ರೆ ಅದನ್ನ ಏನಕ್ಕಪ್ಪ ಸಾಕದಂದ್ರೆ ಈ ನಾಟಿ 20 kg ಬರಲಿಕ್ಕೆ ಅದು 40-50 kg ಬರುತ್ತೆ. ಹಾಂ, ನಮ್ಮಲ್ಲಿ ಜನ ಕೇಳೋದೇನು ತೂಕ ಅಷ್ಟೇ, ಮಾಂಸದ purpose ಅಲ್ಲ. ಹೌದು. ನಿಮಗೆ ತರುವಾಗಲೂ ಜಾಸ್ತಿ ದುಡ್ಡಿಗೆ ಮತ್ತೆ ಹೌದು, ನಾನು ಅದು ಈಗ 65,000 ತಂದಿದ್ದು. ಈಗ 65,000 ಯಾರು ತಗೋತಾರೆ? ಇಲ್ಲಿ ಯಾರು ಗೊತ್ತಿರೋರು ಯಾರು ತಗೋವಲ್ಲ. ಹೊರಗಡೆ ಎಲ್ಲೇ ಹೊರಗಡೆ ಬಂದಿಲ್ಲ ನೋಡು, ಅಲ್ಲೊಂದು ಟಗರ್ ಇದೆ ನೋಡು, ವೈಟ್ದು. ಅದು ಬಂದು ಅಡ್ವಾನ್ಸ್ ಕೊಟ್ಟು ಹೋಗಿದ್ದಾರೆ ಆಲ್ರೆಡಿ ಬಕ್ರೀದಿಗೆ, ಜೂನಿಗೆ. ಈಗಲೇ ಅಡ್ವಾನ್ಸ್ ಸಾಕು ಹೋಗಿದ್ದಾರೆ. ಅವಾಗ ಕೆ ಜಿಲಿ ಎಷ್ಟು ಬರ್ತದೆ ಅದ್ರ ಮೇಲೆ ಅವಾಗ ಎಷ್ಟಿರುತ್ತೆ ಅಷ್ಟು ತಗೊಂಡು ಹೋಗೋದು, ಸಿಗೋದಿಲ್ವಲ್ಲ. ಅದು ನಾರ್ಮಲ್. ನಾರ್ಮಲ್ ಅದು ಬಿಜಾಪುರದ ತಳಿಗೆ ಅದು ಕ್ರಾಸ್ ಮಾಡಿದೆ. ಈ ನಾಟಿ ಎಳಗ ಕೆಂಪು ಬಿಡಿ ಅದಕ್ಕೆ ಪ್ಯಾಂಟ್ನೇ ತಿಂತೀಯ. ವೈಟ್ ಸ್ವಲ್ಪ ಜನರೇಷನ್ ಚೇಂಜ್ ಆಗುತ್ತೆ. ಬನ್ನಿ ಬನ್ನಿ ಮಕ್ಕಳೇ. ಗಟ್ಟಿ ಕೇಕ್. ಏರ್ ವೇಷ ಅಂತಾರಲ್ಲ, ಓ ಇದು ಸಗಣಿ ಕೆರೆ ಥರ ಇದೆ ಇದು. ಪಂಜಾಬದು ಆ ಕಡೆ ಲಾಸ್ಟಲ್ಲಿ ಇದ್ದಾವೆ ನೋಡಿ. ಅದೆರಡು ಹೋರಿ ಈಗ ತಂದಿದ್ದು ನಾನು ಬೆಂಗಳೂರಿಂದ, ಲಾಸ್ಟ್ದು. ಅಲ್ಲ ಇದು ಅವತ್ತು ಹಸು ತಂದದ್ದು ಹಸು ಅದಷ್ಟೇ, ಇವೆ ಎರಡು ಇಲ್ಲಿ ಮಲಗಿದ್ದಾವೆ ನೋಡಿ. ಎಷ್ಟು 30 ಲೀಟ್ರ್ ಅಲ್ಲ? ಹಾಂ ಹೌದು, 30 ಲೀಟ್ರ್. ಹಾಂ ಒನ್ ಟೈಮ್ ಸರ್. ಹಾಂ ಯಾವ್ದು ಒನ್ ಟೈಮಿಂಗ್ ಲೈಟ್ ಟೈಮಿಂಗ್ ಏನಾ ದೊಡ್ಡ ಹೆಚ್ಚರ ಇವೆಲ್ಲ ಮನೆವೇ ಬ್ರೀಡು. ಇದು ಪಂಜಾಬ್, ಇವೆರಡು. ಅವೆರಡು ಹೋರಿಗಳು ಪಂಜಾಬ್ ಹೋರಿ. ಅವು ಪಂಜಾಬ್ ನಾವು ಲಾಸ್ಟ್ಲಿ ಇದಾವೆ ನೋಡಿ, ಎರಡು ಮಲಗಿದಾವೆ. ಪಂಜಾಬ್ ಅವರೇ ನಾವು 8,000 ರೂಪಾಯಿ ಒಂದ್ಸಲ. ಆ ಕಡೆ ಹೆಚ್ಚೆಪ್ಪು ಜರ್ಸಿ ಎಲ್ಲ ಇದಾವೆ. ಸರ್ ಇವೆಲ್ಲ ಟೋಟಲ್ ಆಗಿ ಒಂದು 22 ಇದೆ. ಹಾಲಿನ ಡೈಲಿ 40. ಈಗ ಎಷ್ಟೆಷ್ಟು ಬರುತ್ತೆ ಒಂದೊಂದು? ಒಂದೊಂದು 15 ಲೀಟ್ರ್ 14 ಲೀಟ್ರ್. ಅದು 30. ಇವೆಲ್ಲ ಸೇರಿಗಿಲ್ವಾ? ಇದು ವಿಡಿಯೋ ಹಾಕ್ಬೇಕು ಸರ್ ನೀವು. ಇದು ಈಗ ಮಾಡಿ ಸರ್, ಕೆಲಸದವರು ಬೇಕಲ್ಲ ಸರ್ ಕೆಲಸದವರು ಬೇಕಾಗತ್ತೆ. ಎಷ್ಟು ಇಲ್ಲ ಇಲ್ಲ ಅಂದರೆ ಒಂದೇ ಸರಿ ನಾವು ದೊಡ್ಡ ಕೈ ಹಾಕಂಗಿಲ್ಲ, ಸ್ಟಾರ್ಟಪ್ ನಿಧಾನವಾಗಿ. ಸರ್ ಈ ಕೆಲಸದವ್ರು ಎಷ್ಟು ಜನ ಇದ್ದಾರೆ ಸರ್? ಯಾರಿಲ್ಲಪ್ಪ, ನಾವು ಮನೇಲಿ ಮಾತ್ರ. ನಾನು ನನ್ನ ಮಿಸಸ್, ನಮ್ಮ ಅಣ್ಣವ್ರ ಮಿಸಸ್, ಅಪ್ಪ ಅಮ್ಮ. ಹಾಂ ಅದು ನಮ್ಮ ಅಪ್ಪ ಅಲ್ಲಿ ಇದ್ರಲ್ಲ ಈಗ. ಅದೇ ಮಾತಾಡಿಸ್ತೀವಿ ಸರ್. ನಾವೇ ಮಾಡೋದಿಲ್ಲ ಸರ್ ಚೆನ್ನಾಗಿ ಮಾಡಿದೆ ಎಲ್ಲ ಸೇರಿ. ಸರ್ ನಾನು ನಿಂತಿದೆಯಲ್ಲ ಈ ಕಡೆ ಲಾಸ್ಟ್. ಅಲ್ಲ ಇನ್ನೊಂದು ಸಪ್ರೇಟಾಗಿ ಅಷ್ಟೇ. ಇದು ಮಾಡ್ತೇನೆ. ಬೆಳಗ್ಗೆ ಸಂಜೆ ಸೇರಿಸಿ 30 ಒಂದು ಅದೇ ಒಂದು. ಅಲ್ಲಿ 2 ಪಂಜಾಬ್ ಇದೆ ನೋಡಿ. ಅದು ಪಂಜಾಬ್ ಕಡೆ. ಒಂದು ಹೊತ್ತಿಗೆನಾ ಯಾವುದು ಇಲ್ಲಿ ಕೆಳಗಿದೆಯಲ್ಲಪ್ಪ ಮಲಗಿರೋದಿಲ್ಲ ಅದು. ಇವಾಗೆಲ್ಲ ಮುಂದೆ ಬರ್ತದೆ. ಫುಡ್ ಎಂತ ಕೊಡ್ತಾ ಇದ್ದೀವಿ ಸೇಮ್ ಸರ್, ಇದು ಫೀಡ್ಸ್, ಸ್ವೀಟ್ಸ್ ಹಿಂಡಿ ತೌಡು ಮಿಕ್ಸ್ ಕೊಡೋದು. ಎಷ್ಟು ಶೈಲೇಜ್ ಕೊಡೋದು ನೀವು? ಎಷ್ಟು 7 ರೂಪಾಯಿ ಅಲ್ಲ ಕೆ ಜಿ? 7 ರೂಪಾಯಿ ಕೆ ಜಿ. ಬೆಲ್ಲ ಏನು ಮಿಕ್ಸ್ ಮಾಡಲ್ಲ ಈಗ ನೀವು? ಏನು ಮಿಕ್ಸ್ ಮಾಡಲ್ಲ ಸರ್. ಏನಂದ್ರೆ ಮಾಡಿದವರು ಕೆಲವ್ರು ಏನು ಕೇಳ್ತಾರೆ ಅಂದ್ರೆ ಇವತ್ತದೇ ಬೇಕು, ವಾರದ ಬೇಕು ಅಂತಾರೆ. ಶೈಲೇಜ್ ನೀವು ಜೋಳ ಗಿಡ ಇದು ಬೆಲ್ಲ ಇದೆಲ್ಲ ಮಿಕ್ಸ್ ಮಾಡಿದ್ರೆ ಮಿನಿಮಮ್ 40 ದಿವಸ ಕಳೆದ್ಮೇಲೆ ಹಾಕ್ಬೇಕು. ಹೌದು. ಇಲ್ಲಿ ಯಾರು ಅಷ್ಟು ಪೇಷನ್ಸ್ ಇಲ್ಲ. ನಾವೇ ನೋಡಿ, ಈಗ ನಾನು ಹೊರಗಡೆ ಎಳೆದಿಟ್ಟೆ 3 ಚೀಲ ಎಳ್ಕೊಂಬಂದು ಹಾಕದೆ ಹಳೆ ಚೀಲ ಕೊಡ್ದಿಟ್ಟಲ್ಲ. ಇದಕ್ಕೂ ಅದೇ ಹಾಕ್ತೀರಾ? ಹಿಂಡಿ ಬೂಸ ಏನಾರ ಬೇರೆ? ಎಲ್ಲ ಇಲ್ಲ, ಅದು ಫೀಡ್ ಹಂಗೆ ಹಾಕ್ತಿವಿ. ಹಿಂಡಿ ಬೂಸನೇ ಸಪ್ರೇಟು, ಅದೇ ಸಪ್ರೇಟು. ಈಗ ಜೋಳ ನೋಡಿ ಇದನ್ನೇ ಕಟ್ ಮಾಡ್ಕೊಂಡು ಸೈಲೇಜ್ ಮಾಡ್ತಾ ಇರೋದು. ಸ್ವಲ್ಪ ಬೆಳೆದ್ಬಿಡ್ತು, ಇನ್ನೂ ಸ್ವಲ್ಪ ಬೇಗ ಮಾಡ್ಬೇಕಾಯ್ತು, ಮಳೆ ಆಗಿಲ್ಲ ಅಂತ ಆಗಲಿ. ಹಾಲು ಒಬ್ಬರೇ ಕರಿಬೇಕಾ? ಆಯ್ತವ ಬೇರೆ ಹೋದ್ರೆ ಮಿಷಿನ್ ಮನೆಯವರೆಲ್ಲ ಮಿಷಿನ್ ಹೋದ್ರೆ ಎಲ್ಲ ಕರಿಯೋದೆ ಕೈಯಲ್ಲಿ. ಕೈ ಕೊಡ್ತು ಅಂದರೆ ಬ್ಯಾಟ್ರಿ ಇಟ್ಕೊಂಡಿರ್ತಾರೆ, ಬ್ಯಾಟ್ರಿನೂ ಇರುತ್ತೆ. ಕಾಣಿಸ್ತದೆ ಪಿಕ್ಚರ್, ಬೆವರು ಇಳಿತಿರ್ತಾರೆ. ಅಲ್ಲ ನಮ್ಮ ಮಾವಾರು ಇಟ್ಕೊಂಡಿದ್ದಾರೆ, ಅವರು ಒಂದು 10 ಹಸು ಇದಾವೆ ಅಷ್ಟೇ. ಅಯ್ಯೋ ಕರೆಂಟ್ ಇಲ್ಲ, ಮಷಿನ್ ವರ್ಕ್ ಆಗಲಿಲ್ಲ ಅಂದರೆ ಮುಗೀತು ಸರ್. ಎಲ್ಲ ಕುತ್ಕೊಂತಾರೆ 3 ಜನ ಸುತ್ತ. ನನಗೆ ಪೆಟ್ರೋಲ್ದು ಇದೆ. ಕೈ ನೋವು ಬಂದು ಹೋಗ್ತವೆ. ಈಟಲ್ಲ ಏನಾದರೂ ಹಸುಗಳು ಫುಡ್ ಹೆಂಗಿರುತ್ತಲ್ಲ ಸರ್? ಟೋಟಲ್ 100 ಲೀಟ್ರು. ಏನೋ